ರೀ ಏನ್ರಿ ಇದು? ನಿಮ್ಮ ಜಳಕ ಮಾಡಿಸ್ಬೇಕಾರೆ ನೋಡಿದೆ ಬೆನ್ನ ಮೇಲೆಲ್ಲ ಹೊಡೆದಿರೋ ಬರೆ ಬಿದ್ದಿರೋ ಥರ ಐತೆ. ಏನಿದೆಲ್ಲ ಬೆಲ್ಟಲ್ಲಿ ಹೊಡೆದಿರೋ ಥರ? ಇದೆಲ್ಲ ಏನಿದು? ದುಬ್ಬಕ್ಕೆಲ್ಲ ಹಿಂದೆ ಹೊಟ್ಟೆಗೆ ಎಲ್ಲ ದುಬ್ಬಕ್ಕೆ ಎಲ್ಲ ಬರೆ ಬಿದ್ದಿರೋ ಥರ ಐತಲ್ರಿ. ಏನದು ಗಾಯಗಳು? ಅದು ನೀನೇನು ನನ್ನ ಕೇಳಕ್ಕೆ ಹೋಗ್ಬೇಡ ರಾಣಿ. ಸ್ವಲ್ಪ ದಿನ ಈಗ ಮನೇಲಿ ಇರ್ತೀಯಲ್ಲ, ಎಲ್ಲ ನಿನಗೆ ಗೊತ್ತಾಕತ್ತೆ. ನಾನೇನು ಹೇಳೋ ಪರಿಸ್ಥಿತಿ ಇಲ್ಲಿಲ್ಲ ರಾಣಿ. ಇಲ್ಲ, ನಾನೇನಾದರೂ ಹೇಳಿದ್ರೆ ನಾಳೆ ಅದು ಇಲ್ಲ, ನಾನೇನು ಹೇಳಂಗಿಲ್ಲ. ನಾನೇನು ಕೇಳಕ್ಕೆ ಹೋಗ್ಬೇಡ ರಾಣಿ. ನಾನಿನ್ ತೊಡೆ ಮೇಲೆ ಮಲ್ಕೊಳ್ಳ? ಅಯ್ಯೋ ಕೇಳ್ತಿರಲ್ರಿ, ಮಲ್ಕೊಡ್ರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಣಿ. ರಾಣಿ ಇಷ್ಟು ದಿನ ಯಾಕೆ ಬಂದಿರಲಿಲ್ಲ ಅಂದ್ರೆ, ಇಲ್ಲಿ ನೋಡ್ರಿ ಅಪ್ಸರೆ ಮಾಯಾಲೋಕ ಅಂತ ಹೊಸ ಕಾರ್ಟೂನ್ ಚಾನಲ್ ಇದೆಯಲ್ಲ. ಮೊದಲು ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಇತ್ತತ್ರ ಹೆಸರು. ಅದನ್ನು ತೆಗೆದು ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಚಾನಲ್ ಮಾಡಿದ್ದೀನಿ. ಮಸ್ತ್ ಇದೆ ರೀ. ದಿನ ಒಂದು ಶಾಂತ ಪಾಪಂ ಥರ ಟಿ ವಿಲಿ ಬರುತ್ತಲ್ಲ, ಶಾಂತಂ ಪಾಪಂ ಆ ಥರ ನಾನು ವಿಡಿಯೋಗಳನ್ನ ಅಂದರೆ ಅದು ಆ ಥರ ಸಾಯೋ ಸ್ಟೋರಿ ಅಲ್ಲ, ಅದೇ ಥರ ದಿನ ಒಂದು ಹೊಸ ಸ್ಟೋರಿ ಹಾಕ್ತಾರಲ್ಲ, ಹಂಗೆ ನಾನು ಈ ಚಾನಲ್ ಒಳಗೆ ದಿನ ಒಂದು ಹೊಸ ಸ್ಟೋರಿ ಒಂದು ಕತೆನ ಹಾಕಕತ್ತೀನಿ. ಇಷ್ಟು ಮಸ್ತ್ ಬರತ್ತವ, ಇಷ್ಟು ಚೆನ್ನಾಗಿ ವ್ಯೂಸ್ ಬರತ್ತವ ಅಂದ್ರೆ ತುಂಬ ವ್ಯೂಸ್ ಅದು ಚೆನ್ನಾಗಿ ಬರತ್ತವ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಕೂಡ ಪಟಾಪಟ್ ಅಂತ ಆಗತ್ತಾರ. ನಿಮಗೂ ಆ ಕತೆ ನೋಡಬೇಕು ಅಂತ ಅನಿಸಿದ್ರೆ ನಮ್ಮ ರಾಜ ಅವ್ರು ಹೇಳ್ತಾರೆ ಕೇಳಿ. ಎಷ್ಟು ಒಳ್ಳೆ ಒಳ್ಳೆ ಸ್ಟೋರಿಗಳು, ತುಂಬ ಚೆನ್ನಾಗಿ ಕತೆಗಳು, ದಿನ ಒಂದು ಎಪಿಸೋಡು, ಮಸ್ತ್ ಮಸ್ತ್ ಸೂಪರ್ ಆಗಿರುವಂಥ ಕತೆಗಳು ಬರ್ತಾ ಇದ್ದಾವೆ ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಒಳಗೆ. ಯಾರು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ನನ್ನ ರಾಣಿನ ರಾಜನ್ನ ಮತ್ತು ಒಂದು ಹೆಣ್ಣೆ ನಿತ್ಯ ನೋವಿನ ಕತೆ ಹೆಂಗೆ ಸಪೋರ್ಟ್ ಮಾಡ್ತೀರಾ UK ಕನ್ನಡ ಕಾರ್ಟೂನ್ ಚಾನಲ್ ಒಳಗೆ, ಹಾಗೆ ಅಪ್ಸರೆ ಮಾಯಾಲೋಕ ಕಾರ್ಟೂನ್ ಮಾಯಾಲೋಕ ಕಾರ್ಟೂನ್ ಚಾನಲ್ ಅಂತ ನೀವು ಇದನ್ನ ಮಾಡಿದ್ರೆ ಯೂಟ್ಯೂಬ್ ಒಳಗೆ ಅದು ನಿಮಗೆ ಬಂದೇ ಬರ್ತೈತಿ. ಅದೇನಾದರೂ ಬರಲಿಲ್ಲ ಅಂದ್ರೆ ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ಅಂತ ಹೊಡೀರಿ ನೀವು. ಅಂದರೆ ಒಂದು 14 ದಿನ ಟೈಮ್ ತೊಗೊಂಡಿರ್ತದೆ ಅದು ಹೆಸರು ಚೇಂಜ್ ಆಗಕ್ಕೆ. ಅದಾದಮೇಲೆ ನಿಮಗೆ ಬಂದೇ ಬರ್ತೈತಿ. ಇಲ್ಲ ಐತೆ ನೋಡ್ರಿ, ನಾನು ಎಲ್ಲ ಕೊಟ್ಟಿದ್ದೀನಿ. ಇದೇ ಥರ ನನ್ನ ಲೋಗೋ ಇರ್ತೈತಿ ಮತ್ತು ಇದೇ ಚಾನಲ್ ಹೆಸರು ಇರ್ತೈತಿ. ಇಲ್ಲಿ ಎಲ್ಲ ನನ್ನ ಚಾನಲ್ ಇರ್ತಾವೆ. ಇದ್ರೊಳಗೆ ನೀವು ನೋಡ್ಬೋದು, ಮಸ್ತ್ ಮಸ್ತ್ ಕತೆ ದಿನ ಒಂದು ಹಾಕತ್ತೀನಿ. ಅದು ಸ್ವಲ್ಪ ಗ್ರೋತ್ ಆಗಲಿ ಅಂತ ಅದ್ರೊಳಗೆ ಎಫೆಕ್ಟ್ ಮಾಡಿ, ಅದ್ರೊಳಗೆ ಏನಿಲ್ಲ ಅಂದ್ರೆ 20-30 ನಿಮಿಷದ್ದು ಕುತ್ಕೊಂಡು ಯೋಚನೆ ಮಾಡಿ ಸ್ಟಡಿ ಮಾಡಿ ಕತೆ ಮಾಡ್ತಾ ಇದ್ದೀನಿ. ಮಸ್ತ್ ಬರ್ತಾ ಇದ್ದಾವೆ ಕತೆ. ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟ್ ಹಾಕ್ರಿ, ನಾನು ರಿಪ್ಲೈ ಕೊಡ್ತೀನಿ. ಓಕೆನಾ? ಮತ್ತು ಈ ರಾಜನ್ನ ರಾಣಿನ ಹೆಂಗೆ ಇಷ್ಟಪಡ್ತಿರಲ್ಲ ಅದರೊಳಗೂ ಇಷ್ಟಪಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ರೀ. ಅಲ್ಲ, ನೀವು ಏನು ವಿಷಯ ಮುಚ್ಚಿಡತ್ತೀರ ನನ್ನ ಹತ್ರ? ರೀ ಏನು ಅನ್ನೋದು ನಿಜ ಹೇಳಿ. ಯಾಕೆ ರಾತ್ರಿ ನೀವು ಹಂಗೆ ಮಾಡಿದ್ರಿ? ಏನಾಯ್ತು ನಿಮಗೆ? ಅಲ್ಲ, ನಿಮಗೆ ಯಾಕೆ ನೀವು ರಾತ್ರಿ ಎಲ್ಲ ಹುಚ್ಚರ ಕತೆ ಎಲ್ಲ ಹೊರಳಾಡಿ ನನ್ನ ತಲೆಯಲ್ಲಿರೋ ಹೂ ಕಿತ್ಕೊಂಡು ಹಾಸಿಗೆಲೆಲ್ಲ ಹಾಕಿ ಒಂಥರ ಅಸಹ್ಯವಾಗಿ ಮಾಡಿದ್ರಿ ನೀವು? ಈಗ ನೋಡಿದ್ರೆ ಇಷ್ಟು ಡೀಸೆಂಟ್ ಆಗಿದ್ದೀರಲ್ಲ, ರಾತ್ರಿ ಯಾಕೆ ಹಾಗೆ ಮಾಡಿದ್ರಿ? ನನ್ನ ಜೀವನೇ ನನ್ನ ಬಾಯಿಗೆ ಬಂದಂಗೆ ಆಗಿತ್ತು. ಏನಾಯ್ತು ನನ್ನ ಗಂಡಂಗಂತ? ಏನಾಯ್ತು ರೀ ಹೇಳ್ರಿ. ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ ರಾಣಿ. ನಂಗೇನು ತೊಂದರೆ ಆಗಿದೆ, ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ಏನು ಸಮಾಚಾರ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನನ್ನನ್ನೇನು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ಆಯ್ತು, ನೀವು ಯಾವತ್ತು ಬಾಯಿ ಬಿಟ್ಟು ಹೇಳ್ತಿರೋ ಅಲ್ಲಿವರೆಗೂ ನಾನು ಕೇಳಲ್ಲ. ಆದರೆ ಇದೆಲ್ಲ ಗಾಯ ಏನು ನಿಮ್ಗೆ? ಯಾರು ಹೊಡೆದವ್ರು ನಿಮ್ಮನ್ನ? ರೀ ನಿನ್ನೆ ನೀವು ಆ ಹಾಲು ಕುಡಿದ ತಕ್ಷಣ ಯಾಕೆ ಹಂಗೆ ಮಾಡಕತ್ರಿ? ನಿಮ್ಗೆ ಹಾಲಿಂದ ಅಲರ್ಜಿ ಇದೆಯೇನೋ? ನೀವು ಹಾಲು ಕುಡಿಯೋಕೆ ಹೋಗ್ಬೇಡ್ರಿ. ಸರಿ, ನಂಗೆ ರಾತ್ರಿ ಹೊತ್ತು ಊಟ ನೀನೇ ತೊಗೊಂಡು ಬಾ. ಯಾರು ಕೊಟ್ಟರು ತೊಗೊಳಕ್ಕೆ ಹೋಗ್ಬೇಡ. ಆಗ ನನಗೆ ಹಾಲು ಪಾಲು ಏನೂ ಬೇಡ. ಹಾಲು ತೊಗೊಂಡು ಬಂದು ಯಾರೇ ಕೊಟ್ಟರು ಕುಡಿಸ್ತೆ ಅಂತೇಳಿ ಬಾತ್ರೂಮಲ್ಲಿ ಹಾಕ್ಬಿಡು. ಇನ್ನು ಮುಂದೆ ನಂಗೆ ಕೊಡೋಕೆ ಹೋಗ್ಬೇಡ. ನಾನು ನಿನ್ನ ಜೊತೆ ಸುಖವಾಗಿ ಜೀವನ ಮಾಡಬೇಕು ರಾಣಿ. ಸುಖವಾಗಿ ಜೀವನ ಮಾಡಿ ಸಂಸಾರ ಮಾಡಬೇಕು ರಾಣಿ. ನಾನು ಹೇಳೋದು ನಿಂಗೆ ಅರ್ಥ ಆಗತ್ತದ? ಆಯ್ತು ರೀ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀನಿ. ನಾನು ಯಾರಿಗೂ ಹೇಳಕ್ಕೆ ಹೋಗಲ್ಲ. ಇನ್ನು ಮುಂದೆ ಹಾಲು ನಾನು ಯಾರೇ ಕೊಡಲಿ, ಅತ್ತೆನೇ ಕೊಡಲಿ, ಯಾರೇ ಕೊಟ್ರು ನಾನು ಇನ್ನು ಮುಂದೆ ಆ ಹಾಲನ್ನ ತೊಗೊಂಬಂದು ಬಾತ್ರೂಮಲ್ಲಿ ಹಾಕ್ತೀನಿ. ನಿಮಗೆ ಕೊಡೋದೇ ಇಲ್ಲ. ಸರಿ, ನಾನು ಬೆಳಕಾಗೈತಿ, ಸ್ನಾನ ಅದು ಎಲ್ಲ ಆಗೈತೆ ನಂದು. ನಿಮ್ಮದು ಸ್ನಾನ ಆಯ್ತು, ನಡೀರಿ. ದೇವ್ರಿಗೆ ದೀಪ ಹಚ್ಚಿ ದೇವ್ರ ಮುಂದೆ ಕೈ ಮುಗಿದು ಇವತ್ತಿಂದ ನಮ್ಮನೆ ಈ ಮನೇಲಿ ಹೊಸ ಜೀವನ ಅಲ್ರಿ. ನಾನು ಹೊಸದಾಗಿ ಬಂದಿದ್ದೀನಿ, ಏನಾದರೂ ಸಿಹಿ ಮಾಡಬೇಕು. ಇವತ್ತು ಅಡುಗೆ ಮನೇಲಿ ನಮ್ದು ಏನೋ ಸಿಹಿ ಮಾಡೋದು ಕಾರ್ಯಕ್ರಮ ಇರುತ್ತಲ್ಲ, ಅದಕ್ಕೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ರೀ. ಸರಿ ಆಯಿತು. ಆಯ್ತು, ಗುಡ್ ಮಾರ್ನಿಂಗ್. ನಿದ್ದೆ ಬಬ್ಬೆ ಹೋಗತ್ತಿಲ್ಲ. ಹೊಸ ಮನೆ ಅಂತ ನಂಗಂತೂ ರಾತ್ರಿ ಎಲ್ಲ ನಿದ್ದೆ ಇರ್ತಿಲ್ಲ ಅಂತ. ಹೌದಾ? ಇನ್ನೂ ಸ್ನಾನ ಮಾಡಿಲ್ಲನ? ಅಯ್ಯೋ, ಇಷ್ಟು ಬೇಗ ಜಳಕನ? ಹಾಂ, ಅಯ್ಯೋ ಅದೆಲ್ಲ ಸಾಧ್ಯ ಇಲ್ಲ, ನಂಗೆ ನಿದ್ದೆನೇ ಇಲ್ಲ. ಅದ್ರಾಗ ಬೇರೆ ಇವರೆಲ್ಲ ನನಗೆ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಅಕ್ಕ. ಸುಸ್ತಾಗೈತಿ. ನಾನು ನೀರು ಹೊಡ್ಕಾಗಿತ್ತು, ಆ ಜಗ್ಗಲ್ಲಿ ನೀರು ಖಾಲಿ ಆಗಿತ್ತು, ತುಂಬಿಕೊಂಡು ಹೋದ್ರಾಯ್ತು. ಅದು ಬದೇ ನಿದ್ದೆ ಬರ್ತಾ ಇದೆ.
ಹೋಗಿ ಮಲ್ಕೋತೀನಕ್ಕ. ಅಲ್ಲ, ಇವತ್ತು ಸ್ನಾನ ಗಿನ ಮಾಡಿಕೊಂಡು ದೇವ್ರಿಗೆ ಅಡುಗೆ ಮನೆಯಲ್ಲಿ ಸಿಹಿ ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಬರಬೇಕಲ್ವಾ ದೇವಸ್ಥಾನಕ್ಕದು. ನೀನು ಬರೋದಿಲ್ವಾ? ಅತ್ತೆ, ಗುಡ್ ಮಾರ್ನಿಂಗ್ ಅತ್ತೆ. ವೆರಿ ಗುಡ್ ಮಾರ್ನಿಂಗ್ ಕೀರ್ತಿ. ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೋದಲ್ಲ? ನನಗೆಲ್ಲ ರಾತ್ರಿ ನಿದ್ದೆನೇ ಆಗಿಲ್ಲ ಅತ್ತೆ. ಅದು ಇವ್ರು ಅದಾರಲ್ಲ. ಚೀಚಿ, ಹಾಗೆಲ್ಲ ಹೇಳ್ಬಾರ್ದು ಕೀರ್ತಿ. ಅದು ರೂಮಲ್ಲೇ ಇರಬೇಕು. ಅಯ್ಯೋ ಸರಿ ಅಕ್ಕ. ಅದು ಅತ್ತೆ, ನಿಮ್ಮ ಜೊತೆ ಫ್ರೆಂಡ್ಲಿ ಆಗಿ ಶೇರ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ವಲ್ಲ ಅತ್ತೆ? ಏನಿಲ್ಲಮ್ಮ, ನೀನು ಫ್ರೆಂಡ್ ಆಗಿದ್ರೆ ನನಗೂ ಖುಷಿ ಅಲ್ಲ. ಹೋಗು, ಇನ್ನೊಂದು ಸ್ವಲ್ಪ ಹೊತ್ತೆ ಅಕ್ಕ. 11 ಗಂಟೆವರೆಗೂ ಹೇಳಕ್ಕೆ ಹೋಗ್ಬೇಡ, ಆರಾಮ್ ಹಾಕೋ. ಮತ್ತೆ ಯಾಕೆ ಎದ್ದು ಬಂದೆ? ಅದು ಅತ್ತೆ, ನಾನು ಒಂದು ಗ್ಲಾಸು ನೀರು ಒಯ್ಬೇಕು, ದಾವರ್ಕೆ, ಅದಕ್ಕೆ. ಹೌದಾ, ನಾನು ಕೆಲಸಕ್ಕೆ ಕಡೆ ಕಳಿಸ್ತೀನಿ, ನೀನು ಹೋಗು. ಅಂದರೆ ಸ್ನಾನ ಮಾಡಿದೆ ಕಿಚನ್ಗೆಲ್ಲ ಹೋಗ್ಬಾರ್ದು. ಅದಕ್ಕೆ ನೀನು ಹೋಗು, ಇದು ರೂಮಲ್ಲೇ ಇರು. ನಾನು ನೀರು ಕಳಿಸ್ತೀನಿ. ಮತ್ತೇನಾದರೂ ಬೇಕಾ? ಆಮೇಲೆ ಆರಾಮ್ ಫ್ರೆಶ್ ಅಪ್ ಆಗಿ ಸ್ನಾನ ಮುಗಿಸ್ಕೊಂಡು ರೂಮಿಂದ ಸೀರೆ ಉಟ್ಕೊಂಡು ಆಚೆ ಬಾ. ಹ್ಞೂ, ಸೀರೆನಾ ಅತ್ತೆ? ಅಯ್ಯೋ, ನನಗೆ ಸೀರೆ ಎಲ್ಲ ಇಷ್ಟ ಆಗಲ್ಲ ಅತ್ತೆ. ನನಗೆ ಇದೇ ಡ್ರೆಸ್ಸು ಕಂಫರ್ಟಬಲ್ಲು, ಅದಕ್ಕೆ. ಅಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೋ ಕೀರ್ತಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಸಂಜೆ ಹೊತ್ತು ಹೋದ್ರಾಯ್ತು, ತುಂಬ ಬಿಸಿಲೈತೆ ಈಗ. ಈ ಬಿಸಿಲು ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ, ಸೆಕೆ. ಅದಕ್ಕೆ ಸಂಜೆ ಹೊತ್ತು ಹೋಗಿ ನಾವು ಇದನ್ನ ಮಾಡ್ಬರೋಣ ದೇವಸ್ಥಾನಕ್ಕೆ. ಹ್ಞೂ ಸರಿ ಅತ್ತೆ, ಆಯಿತು. ಓಕೆ ಅತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋತಿರುತ್ತೆ, ತುಂಬಾ ನಿದ್ದೆ ಬರ್ತಾ ಇದೆ. ನೀ ಆಕಳ್ಸೋದು ನೋಡಿದ್ರೆ ಗೊತ್ತಾಗತ್ತೆ ನಿಂಗೆ ನಿದ್ದೆ ಬರಕತ್ತದಂತೆ. ಹೋಗು ಮಲ್ಕೊಳ್ಳು. ಮತ್ತೆ ರವಿ ಮಲ್ಕೊಂಡಿದ್ದಾನ? ಅಯ್ಯೋ ಹ್ಞೂ ಅತ್ತೆ, ಅವರೆಲ್ಲ ರಾತ್ರಿ ಎಲ್ಲ ಮಲ್ಗಿಲ್ಲ. ಬರೇ ಅವ್ರದ್ದು ಮಾತೇ ಕೇಳೋದು ನಾನು. ನನಗೂ ಹ್ಞೂ ಅಂದಂದು ಸಾಕಾಗಿ ಹೋಗೈತೆ. ಅದೆಷ್ಟರ ಮಾತಾಡೋಕೆ ಇಟ್ಕೊಂಡಿದ್ರು ಯಾರಿಗೆ ಗೊತ್ತು. ಅದಕ್ಕೆಲ್ಲ ಮಾತಾಡ್ತಾ ಆಡ್ತಾಡ್ರು ಎಲ್ಲ ಹೇಳ್ತಾ ಇದ್ರು ಜೀವನದಲ್ಲಿ ಅವ್ರು ಏನೇನ ಮಾಡಿದ್ರು ಏನೇನಿಲ್ಲ ಎಲ್ಲ ಸ್ಟೋರಿ ಹೇಳ್ತಾ ಇದ್ರ. ನಾನು ಕೇಳ್ತಾ 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 ನನಗೂ ನಿದ್ದೆನೇ ಮಾಡಕ್ ಬಿಟ್ಟಿಲ್ಲ ಅವರು. ಹಾಗಾಗಿ ಸರಿ ಅತ್ತೆ, ಇವಾಗ ಒಂದು ಸ್ವಲ್ಪ ಹೊತ್ತು ಮಕ್ಕೋತೀವಿ, 1-2 ದಿನ, ಆಮೇಲೆ ತಾನೇ ರೂಢ ಆಗುತ್ತತ್ತೆ. ರಾಣಿ, ಎಲ್ಲೊಂಟಿದಿ? ಅದು ಅತ್ತೆ, ಇವ್ರಿಗೆ ಒಂದು ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ ಅತ್ತೆ. ಅವ್ರಿಗೆ ತಲೆನೂ ಸಾತಿತ್ತಂತ ಸ್ವಲ್ಪ ಕಾಫಿ ಮಾಡಿಕೊಡ್ತೀನಿ. ನೋಡು, ಜಳಕ ಮಾಡಿದ್ಯಲ್ಲ? ಹ್ಞೂ ಅತ್ತೆ, ಜಳಕ ಮಾಡಿದೆ. ಜಳಕ ಮಾಡಿ ಅವ್ರಿಗೂ ಜಳಕ ಮಾಡಿಸ್ದೆ. ರೂಮೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಒಗೆಯಕ್ಕೆ ಹಾಕಿದ್ದೀನಿ. ನನಗೂ ಗೊತ್ತಿರಲಿಲ್ಲ, ಕೆಲಸದವ್ರು ಹೇಳಿದ್ರು. ಹಾಗಾಗಿ ಎಲ್ಲ ಬೆಡ್ಶೀಟ್ನೆಲ್ಲ ತೆಗೆದು ಬೇರೆ ಬೆಡ್ಶೀಟ್ ಹಾಕಿ ಅವರೇ ಎಲ್ಲ ರೂಮೆಲ್ಲ ಇದನ್ನು ಮಾಡಿಕೊಟ್ರು. ಎಲ್ಲ ಕ್ಲೀನ್ ಮಾಡಿ ನಾನೆಲ್ಲ ತೆಗೆದುಕೊಟ್ಟೆ, ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡ್ರು. ಅದಕ್ಕೆ ನಾನು ಅವ್ರಿಗೂ ಸ್ನಾನ ಮುಗಿಸಿ ನಾನು ಸ್ನಾನ ಮುಗಿಸ್ಕೊಂಡೆ. ನಮ್ಮ ಬಟ್ಟೆ ಬೆಡ್ಶೀಟು ಎಲ್ಲ ನಮ್ಮದು ಅವ್ರು ಒಗೆಯಕ್ಕೆ ತೊಗೊಂಡು ಹೋದರು. ನಾನು ಅದಕ್ಕೆ ಅವ್ರು ಕಾಫಿ ಮಾಡಿಕೊಡು ಒಂದು ಸ್ವಲ್ಪ ಹೊತ್ತು ಅಂದ್ರೆ, ಹಾಗಾಗಿ ಕಾಫಿ ಮಾಡೋಕ್ಕೆ ಬಂದೆ ಅತ್ತೆ. ಅವ್ರಿಗೆ ಕಾಫಿ ಬೇಕಂತೆ, ಸ್ನಾನ ಆಗಿದೆ ಅತ್ತೆ. ಕಾಫಿ ಕೊಟ್ಟು ನಾನು ದೇವ್ರ ಪೂಜೆ ಮಾಡ್ತೀನಿ. ಅಯ್ಯೋ, ಕಾಫಿ ಎಲ್ಲೋ ಆಮೇಲೆ ಕೊಡಕ್ಕೆ ಬರ್ತೈತೆ, ಕೆಲಸದವ್ರಾದ್ರೂ ಕೊಡ್ತಾರೆ. ಫಸ್ಟ್ ಹೋಗಿ ದೇವರ ಪೂಜೆ ಮಾಡು. ಸ್ನಾನ ಮುಗಿಸಿದೆಯಲ್ಲ, ದೇವ್ರ ಕೊನೆಗೆ ಹೋಗಿ ದೇವ್ರನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿ ಆಮೇಲೆ ಪೂಜೆ ಮುಗಿಸ್ಕೊಂಡು ಮನೆಗೆ ಇವತ್ತು ನಿಂದು ಹೊಸ ಮದುವೆ ಆದವರು ಸಿಹಿ ಮಾಡಬೇಕಾಗಿರ್ತದೆ. ಅಡುಗೆ ಮನೆಯಾಗ ಹೋಗಿ ಅಡುಗೆ ಮನೇಲಿ ಸಿಹಿ ಮಾಡು. ಏನಾದರೂ ಸ್ವೀಟ್ ಮಾಡು, ಶಾವಿಗೆ ಪಾಯಸ ಮಾಡಿ, ಶಾಂಡ್ಗೆ ಹಪ್ಪಳ ಕರೆದು, ಮತ್ತು ಬೇಳೆ ಪಲ್ಯ ಮಾಡ್ತೀಯ ನೋಡಿ, ಚಪಾತಿ ಮಾಡು, ಅನ್ನ ಸಾರು ಎಲ್ಲ ರುಚಿಯಾಗಿರಬೇಕು. ಇವತ್ತು ನಿಂದು ಅಡುಗೆ ಯಾವ ಥರ ಮಾಡ್ತೀಯ, ಅಡುಗೆ ಒಳಗೆ ಯಾರನ್ನ ಹೆಂಗೆ ಗೆಲ್ತಿ ಅನ್ನೋದೇ ನಿನಗೊಂದು ಟಾಸ್ಕ್ ಐತಿ ಇವತ್ತು. ಏನು ಮತ್ತು ಅತ್ತೆ, ಕೀರ್ತಿಗೆ ಏನು ಹೇಳಿಲ್ಲ? ಅವಳಿಗೆ ಮಕ್ಕಳು ಬಂದ್ರಿ ಅಲ್ಲ, ಅವಳು ಇದನ್ನೆಲ್ಲ ಮಾಡಬೇಕಲ್ಲ. ಅವಳು ದೇವ್ರ ಪೂಜೆ ಮಾಡ್ಕೊಂಡಿದ್ರೆ ನಾನು ಅಡುಗೆ ಮಾಡ್ತಿದ್ದೆ. ಓಹೋ, ಇವಾಗಲೇ ಸ್ಟಾರ್ಟ್ ಮಾಡತ್ತೇನೋ ವಾರ್ಗಿತ್ತಿರುವಾರು. ನೋಡವ್ವ ರಾಣಿ, ಅವಳು ನಿನ್ನಂಗೆ ಬಡವ್ರ ಮನೇಲಿ ಬೆಳೆದು ಬಂದಿಲ್ಲ, ಶ್ರೀಮಂತರ ಮನೆ ಮಗಳು. ಅವಳು ದಿನ 10 ಗಂಟೆಗೆ ಆರಾಮ್ ರಾಣಿಗತೆ ಎದ್ದು ಅವಳಿಗೆ ಅಭ್ಯಾಸ ಇರುತ್ತೆ. ಅದರಲ್ಲಿ ಬೇರೆ ಅವಳಿಗೆ ಪೂಜೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅವ್ರ ಮನೆಯವರು ಆವಾಗಲೇ ಹೇಳಿದ್ದಾರೆ. ಅವರೆಲ್ಲ ಅಲ್ಲಿ ರಿಚ್ಚೇ ಇರೋದು ಫ್ಯಾಮ್ಲಿ, ಅಮೇರಿಕಾದಲ್ಲಿ. ಒಬ್ಬಳೇ ಮಗಳು, ಇಷ್ಟು ದೊಡ್ಡ ಶ್ರೀಮಂತರ ಮನೆ ಮಗಳಾಕಿ. ಆಕೆಗೆಲ್ಲ ಮಾಡೋಕೆ ಎಲ್ಲಿ ಬರಬೇಕು? ಆಕೆಗೆ ಅಡುಗೆನೂ ಮಾಡೋಕ್ಕೆ ಬರಲ್ಲ. ಆಕೆ ಕೈಯಲ್ಲಿ ಅಡುಗೆ ತಿಂದು ನಾವು ಮತ್ತೆ 20 ಸಲ ಟಾಯ್ಲೆಟ್ಗೆ ಓಡಾಡಬೇಕಾಗತ್ತೆ. ಅದಕ್ಕೆ ನೀನು ಬಡವ್ರ ಮನೇಲಿ ಬೆಳೆದ ಮಗಳು, ಅದಕ್ಕೆ ನೀನು ಆರಿಸಿ ತೊಗೊಂಡು ಬಂದಿರೋದು. ರುಚಿ ರುಚಿಯಾಗಿ ಅಡುಗೆ ಮಾಡ್ತೀಯ. ನಿನಗೇನಾದರೂ ಹೆಲ್ಪ್ ಬೇಕಂದ್ರೆ ಹೇಳು, ಕೆಲಸದವ್ರು ಮಾಡ್ತಾರೆ. ಬಡ ಬಡ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಬೆಳಗಿನ ಆಗೈತಿ, ಹೊಚ್ಚಲ ಸ್ವಲ್ಪ ಪೂಜೆ ಮಾಡಿಬಿಡು. ಹೊಚ್ಚಲ ಪೂಜೆ ಮಾಡಿ ದೇವರ ಪೂಜೆ ಮಾಡಿ ಆಮೇಲೆ ಅಡುಗೆ ಮನೆಗೆ ಹೋಗ್ಬಿಡು. ಹಂಗೆ ಮೊದಲು ನಾನು ಬಿಸಿ ಬಿಸಿ ಕಾಫಿ ಮಾಡಿಕೊಡು. ಅವನಿಗೆ ಕಾಫಿನ ಅಲ್ಲೇ ಯಾರಾದರೂ ಕೊಡ್ತಾರೆ, ನಾನು ಕಾಫಿ ಮಾಡಿಕೊಡು ತಲೆನೋ. ಹಾಗೆ ನಿಮ್ಮ ಅವನಿಗೆ, ನನಗೆ ಮತ್ತು ರವಿಗೆ, ಕೀರ್ತಿಗೂ ಮಾಡಿಬಿಡು ಕಾಫಿನ. ಸರಿ ಐತಿ. ಮಗಳೇ, ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡೇನು? ನೀನು ಆರಾಮ್ ಕುಂಡ್ರಿಸಿ ನಿನ್ನ ಗಂಡಗ ನೀನು ಕಾಫಿ ಉಪಚಾರ ಊಟ, ಅವನಿಗೆ ಬೆಳಗ್ಗೆ ಅವತ್ತು ಏನು ಕೊಡಲ್ಲ. ಅಷ್ಟು 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 ಸಾಯ್ಬೇಕು ಅವನು. ಅವನು ಅಲ್ಲೇ ಬಿದ್ದಿರ್ತಾನೆ. ನೀನು ಇಲ್ಲಿ ಕೆಲಸ ಮಾಡಿ ಮಾಡಿ ಸಾಯ್ಬೇಕು. ಅವ್ನಿಗೇನು ಕಾಫಿ ಅಲ್ಲ, ಏನು ಕೊಡೋದಿಲ್ಲ ನೋಡಂತೆ. ಅಲ್ಲ, ಅವರು ಕಾಫಿ ಕೇಳಕತ್ತಿದ್ರು, ಅವ್ರಿಗೊಂದು ಕಪ್ ಕೊಟ್ಟು ಬಂದು ಮಾಡಬೇಕಿತ್ತು. ಅಲ್ಲ, ಇವ್ರು ನನ್ನ ಗಂಡನ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇಲ್ಲಲ್ಲ. ರಾತ್ರಿ ಕೂಡ ಅವನು ಹುಚ್ಚಿನ ಗತೆ ಮಾಡ್ದ. ಈಗ
ನಾನು ಒಂದು ಸ್ವಲ್ಪ ಹೊತ್ತು ಮಾತಾಡಬೇಕು ಅನ್ನೋಷ್ಟರಲ್ಲಿ ಕೆಲಸದವ್ರನ್ನೆಲ್ಲ ಕಳಿಸಿ ಮನೆ ರೂಮೆಲ್ಲ ಕ್ಲೀನ್ ಮಾಡಕತ್ರು. ಅವ್ರನ್ನ ಸ್ನಾನ ಮಾಡಿಸಿ ಮಲಗಿಸಿ ಬಂದೆ. ಅವರು ಮಲ್ಕೊಂಡ್ರು, ಸ್ವಲ್ಪ ಹೊತ್ತು ತಲೆ ನುಸ್ತಾ ಇದೆ ಅಂತ. ಈಗ ನಾನು ಅವ್ರು ಕಾಫಿ ಮಾಡಿಕೊಡ್ಬೇಕು ಅಂತ ಅಂದರೆ ಈಗ ನೋಡಿದ್ರೆ ಅತ್ತೆ ಹಿಂಗೆ ಮಾಡು ಅದು ಮಾಡು ಅಂತ ಇದ್ದಾರಲ್ಲ. ಹ್ಞೂ ಏನು ಮಾಡ್ಲಪ್ಪ ನಾನು? ಅವಳಾದರೂ ಹೋಗಿ ಮಲ್ಕೊಂಡ್ಬಿಟ್ಲು. ಅಲ್ಲ ಅವಳು ಈ ಮನೆ ಸೊಸೆ. ನನಗೆ ಎಷ್ಟಿದೆಯೋ ಕೆಲಸ ಅವಳಿಗೂ ಅಷ್ಟೇ ಅಲ್ಲ. ಈಗ ಬಂದೇನಿ, ಇದನ್ನೆಲ್ಲ ಮಾತಾಡೋದು ಬೇಡ. ಮಾತಾಡಿದರೆ ಏನು ನೋಡು, ಈ ಬಡವ್ರ ಮಂದಿ ಇಂಥದ್ದು ಅಂತ ಕೀಳಾಗಿ ಮಾತಾಡ್ತಾರೆ. ಮೊದಲೇ ಬೇರೆ ನಮ್ಮ ಅಮ್ಮನಿಗೆ ಆಪ್ರೇಷನ್ಗಂತ 5 ಲಕ್ಷ ರೂಪಾಯಿ ಬೇರೆ ಕೊಡ್ತೀನಿ ಅಂತ ಅಂದವ್ರೆ. ಅದಕ್ಕೆ ನಾನು ಸುಮ್ಮನೆ ಇರಬೇಕು.